ಇವತ್ತಿನ ದಿವಸ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣೆ ಅಂಥೇಳಿ ARTO ಆಫೀಸ್ದಿಂದ ಒಂದು RTO ಸಾಹೇಬ್ರು ನಂಗೆ ಸಂಪರ್ಕ ಮಾಡಿದರು. ಆ ಸಂಪರ್ಕದಾಗ ಏನಪ್ಪ ಏನು ಸುರಕ್ಷಾ ಇದೆ ಅಂಥೇಳಿ ಕೇಳಿದಾಗ ಹೇಳಿದ್ರು, ಹಿಂಗೆ ಸುರಕ್ಷತೆ ಕೊಡಬೇಕು, ಇದನ್ನು ಮಾಡಬೇಕು, ಚೆಂದಿಗೆ ವಾಹನ ಓಡಿಸ್ಬೇಕು, ಅದ್ರ ಸಲುವಾಗಿ ನಾವು ಜನರನ್ನು ಅವೇರ್ ಮಾಡ್ತೇವೆ ಅಂತ ಹೇಳಿದರು. ಭಾಳ ಚಲೋ ಆತು ರೀ. ಮೋಸ್ಟ್ ಆಫ್ ದ ಆಕ್ಸಿಡೆಂಟ್ ಕೇಸ್ ಬರ್ತಿರ್ತಾವೆ, ಅಲ್ಲಿ ಎಷ್ಟೋ ಜನ ಸತ್ತ ಬಂದುಬಿಡ್ತಾರೆ ನಮ್ಮ ಕಡೆ. ಎಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಏಡ್ ಕೊಟ್ರೆ, ಫಸ್ಟ್ ಏಡ್ ಅವ್ರಿಗೆ ಇದನ್ನು ಕೊಟ್ರೆ ಅನುಕೂಲ ಆಕೈತಿ ಅಂಥೇಳಿ ನಾ ಅನ್ನಿ. ಅದಕ್ಕೆ ಕುಲಕರ್ಣಿ ಸಾಹೇಬ್ರು ಏನಂದರು, ಹಂಗಂದ್ರೆ ಈ ಮಾಸಾಚರಣೆ ಒಳಗೆ ಯಾರನ್ನ ಸೇರಿಸೋಣ್ರಿ? ಮೇನ್ ಅಂದ್ರೆ ರಸ್ತೆ ಡ್ರೈವರ್ಗಳಿಗೆ ಇದನ್ನಾದ್ರೆ ಅವರ ನೋಡೋರು ಹೆಚ್ಚಿಗೆ ಆ್ಯಕ್ಸಿಡೆಂಟ್ಗಳನ್ನ, ಡಾಕ್ಟ್ರ್ಗಿಂತ ಹೆಚ್ಚಿಗೆ ನೋಡೋರು ಡ್ರೈವರ್ಗಳು. ಭಾಳ ಮಂದಿನ ಆ್ಯಕ್ಸಿಡೆಂಟ್ ಪೇಷಂಟ್ ಉಳಿಸೋರು ಡಾಕ್ಟ್ರ್ ಅಲ್ಲ, ಡ್ರೈವರ್ಗಳು. ಡ್ರೈವರ್ ಮನಸ್ಸು ಮಾಡಿದ್ರೆ ಆಕೈತ್ರಿ ಅಂತ ಕೂಡಲೇ ಡ್ರೈವರ್ಗಳನ್ನ ಸೇರಿಸ್ತೇನೆ ರೀ ಅಂತ ಹೇಳಿ ಸುಮಾರು ಇಷ್ಟು ಚಲೋ ಜನ ಸೇರಿದ್ರು. ಅದನ್ನು ನೋಡಿ ನಮಗೂ ಚಲೋ ಆಯ್ತು. ಇನ್ನು ಮುಂಬರೋ ದಿನದೊಳಗೆ ಹಗುರ ಇದನ್ನು 4 ಮಂದಿಗೆ ಹೇಳ್ಕೊತ ಹೋಗಿ ಆ ಸ್ಕಿಲ್ಲನ್ನು ಇದನ್ನು ಮಾಡಿ ಉಪಯೋಗ ತೊಗೋತಾರೋ ಅಂಥೇಳಿ ನಾ ಆಶಿಸ್ತೇನೆ. ಸರ್, ಈಗ ಸಾರಿಗೆ ಇಲಾಖೆ ಗೋಕಾಕ್ ಆಟೋ ಕಚೇರಿಯಿಂದ ಜೀವ ರಕ್ಷಣೆ ಮಾಡಬೇಕಂದ್ರೆ ಒಂದು ವಿನೂತನವಾಗಿ ಇದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್. ಇವಾಗ ಹೆಲ್ಮೆಟ್ ಕೊಡೋದಾಗಲಿ, ಇವತ್ತು ಕಿಟ್ ಕೊಡೋದಾಗಲಿ, ಏನು ಸರ್ ತಮಗೆ ಯಾವ ರೀತಿ ಒಂದು ಆರೋಗ್ಯ ಇಲಾಖೆಗೆ ಯಾವ ರೀತಿ ಒಂದು ಹೆಲ್ಪ್ ಆಗ್ತಾಯಿದೆ ಅಂತ ಹೇಳ್ತೀವಿ ಸರ್? ಆರೋಗ್ಯ ಇಲಾಖೆಗೆ ಆಕ್ಸಿಡೆಂಟ್ ಕೇಸ್ ಬಂದಿದ್ದು ಚಲೋ ಕಂಡೀಷನ್ದೊಳಗೆ ಬರ್ತಾವ್ರಿ. ಇಲ್ಲಾಂದ್ರೆ ನಾವು ಇಷ್ಟು ಪರದಾಡೋದಾಕೈತಿ. ಕೆಲವೊಂದು ಬ್ಲಡ್ ಗ್ರೂಪ್ ರಾತ್ರಿ ಹೊತ್ತಿನೊಳಗೆ ಬ್ಲಡ್ ಸಲುವಾಗಿ ಅಲ್ಲಿ ಫೋನ್ ಹಚ್ಚಿ ಇಲ್ಲಿ ಫೋನ್ ಹಚ್ಚಿ ಅವನು ಓಡಿಸಿ ಇವನು ಓಡಿಸಿ ಎಟ್ಲೀಸ್ಟ್ ಒಂದು ಸ್ವಲ್ಪ ಬ್ಲಡ್ ಉಳಿದ್ರೆ ಈ ಇದರದಿಂದ ಬ್ಲಡ್ ಲಾಸ್ ಕಡಿಮೆ ಆಗಿರ್ತೈತಿ. ಕೆಲವೊಂದು ಏರ್ವೇ ಆಮೇಲೆ ವೆಂಟಿಲೇಷನ್ಗೆ ಹಾಕಬೇಕಾಗ್ತೈತಿ. ಅದನ್ನು ತಪ್ಪಿಸ್ಬೋದು ಇದು ಬಿಗಿನಿಂಗ್ ಆತಂದ್ರೆ. ಇವನ್ನ ಆರೋಗ್ಯ ಇಲಾಖೆಗೆ ಅಂತಲ್ಲ, ನಾವು ಆರಾಮ ಮಕ್ಕೋತೇವೆ, ನಾವು ಆರಾಮಿರ್ತೇವೆ. ಅಂದ್ರೆ ನಮ್ಮ ತಲೆ ಅಧಿಕಾರಿಗಳಿಗೆ ಸರ್ ಏನು ಹೇಳಕ್ಕೆ ಇಚ್ಛಪಡ್ತೀವಿ ಸರ್ ಈ ಒಂದು ಕಾರ್ಯಕ್ರಮ? ಮತ್ತು ಥ್ಯಾಂಕ್ಸ್ ಹೇಳ್ದೆ ಮತ್ತೇನು ಹೇಳಿರಿ? ನಾ ಏನು ಸರ್ಕಾರಿ ಡಾಕ್ಟ್ರು ಧನ್ಯವಾದ ತಿಳಿಸಲ್ದ ಮತ್ತೇನು ತಿಳಿಸ್ಬೇಕು ಇವರಿಗೆ? ಅಷ್ಟೇ, ಥ್ಯಾಂಕ್ಸ್ ಅಷ್ಟೇ ಹೇಳಿ.